ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ HST ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಸ್ತೃತವಾಗಿರುವಂತಹ ಪಠ್ಯಕ್ರಮವನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೆ. ಹಾಗೆಯೇ ಅದರ PDF ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಈ ಸಿಲೆಬಸ್ ಅನ್ನ ಪಡ್ಕೊಳ್ಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪತ್ರಿಕೆ 2 HST ರಲ್ಲಿ ಪತ್ರಿಕೆ 2 PM ಮೆಥಡ್ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನು ನಾನು ಇಲ್ಲಿ ತಿಳಿಸ್ತಿರುವಂತದ್ದು. ನೋಡಿ, ನಾನು ಇವತ್ತು ತಿಳಿಸ್ತಿರುವಂತದ್ದು 2015ರಲ್ಲಿ ನಡೆದಂತಹ HST ನೇಮಕಾತಿಯ ಪಠ್ಯಕ್ರಮದ ಆಧಾರದಲ್ಲಿ ತಿಳಿಸ್ತಿರುವಂತದ್ದು. ಸೊ ಒಂದಷ್ಟು ವಿಷಯಗಳು ನಿಮಗೆ ಮುಂಬರುವ HST ನೇಮಕಾತಿಗೆ ಆಡ್ ಆಗ್ಬಹುದು, ಸಿಲೆಬಸ್ ರಿವೈಸ್ ಆಗ್ಬಹುದು. ಸೊ ಬಟ್ ಮೋಸ್ಟ್ ಆಫ್ ದ ಪಾರ್ಟ್ ಇದೇ ಸಿಲೆಬಸ್ ಅನ್ನು ಇಟ್ಟಿರ್ತಾರೆ, ಸ್ವಲ್ಪ ಅಪ್ಡೇಟ್ ಆಗ್ಬೋದು ಅಷ್ಟೇ. ತುಂಬಾ ಮೇಜರ್ ಚೇಂಜಸ್ ಅಂತ ಹೇಳಿ ಏನು ಆಗಲ್ಲ. ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ 2 ವರ್ಷನಲ್ಲಿ ಕೂಡ ನಾನು ಸಿಲೆಬಸ್ ಅನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಗಣಿತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನೆಲ್ಲ ಕವರ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಒಟ್ಟು 24 ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಈಚ್ ಯೂನಿಟ್ ಇಂದ ಯಾವೆಲ್ಲ ಟಾಪಿಕ್ ಗಳನ್ನ ಕವರ್ ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ತೇನೆ. ನೋಡಿ, ಇಲ್ಲಿ ಫಸ್ಟ್ ಯೂನಿಟ್ ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮ್ ಅಲ್ಲಿ ಇದರಲ್ಲಿ ಏನೆಲ್ಲ ಕವರ್ ಮಾಡಬೇಕು, ಸಬ್ ಟಾಪಿಕ್ ಯಾವ್ದು ಅಂತ ಹೇಳಿದ್ರೆ ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ, ಎಕ್ಸ್ಪ್ಯಾಂಡೆಡ್ ಫಾರ್ಮ್, ವಿಸ್ತೃತ ರೂಪ, ಬೇಸಿಕ್ ಆಪರೇಷನ್, ಮೂಲಭೂತ ಕ್ರಿಯೆಗಳು, ಗಣಿತದ ಮೂಲಭೂತ ಕ್ರಿಯೆಗಳು, ಹಾಗೆಯೇ ಸಿಂಪ್ಲಿಫಿಕೇಶನ್ ಸರಳೀಕರಣ, ನ್ಯಾಚುರಲ್ ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರಾಷನಲ್ ನಂಬರ್ಸ್ ಅಂಡ್ ರಿಯಲ್ ನಂಬರ್ಸ್, ಹಾಗೆಯೇ ಸ್ಕ್ವೇರ್ ಅಂಡ್ ಕ್ಯೂಬಿಕ್ ನಂಬರ್ಸ್, ಸ್ಕ್ವೇರ್ ಅಂಡ್ ಕ್ಯೂಬ್ ರೂಟ್ಸ್, ಹಾಗೆಯೇ ಪ್ಲೇಯಿಂಗ್ ವಿತ್ ನಂಬರ್ಸ್, ಸಂಖ್ಯೆಗಳೊಂದಿಗಿನ ಆಟ, HCF, LCM, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್, ಮಾಸಾಹ ಲಾಸಾಹ, ಮೂಲಭೂತ ಪ್ರಮೇಯಗಳು, ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ಪ್ರಮೇಯಗಳು. ನೋಡಿ, ಕನ್ನಡ ವರ್ಷನ್ ಅಲ್ಲಿ ಸಂಖ್ಯಾ ಪದ್ಧತಿ ಫಸ್ಟ್ ಯೂನಿಟ್. ಇದರಲ್ಲಿ ಸ್ಥಾನ ಬೆಲೆ, ವಿಸ್ತೃತ ರೂಪಗಳು, ಮೂಲ ಕ್ರಿಯೆಗಳು, ಗಣಿತದ ಮೂಲ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಹಾಗೆಯೇ ಸರಳೀಕರಣ, ಸಿಂಪ್ಲಿಫಿಕೇಶನ್ ಅಲ್ಲಿ ಇಲ್ಲಿ ಈ ಗಣಿತದ ಮೂಲ ಕ್ರಿಯೆಗಳಿಗೆ ಸಂಬಂಧಪಟ್ಟಾಗೆ ಬೋರ್ಡ್ ಮಾಸ್ ಅನ್ನ ಯೂಸ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡುವಂತದ್ದು ಅಕಾರ್ಡಿಂಗ್ ಟು ದ ಬೋರ್ಡ್ ಮಾಸ್ ರೂಲ್, ಬೋರ್ಡ್ ಮಾಸ್. ಸೊ ಇದರ ಬಗ್ಗೆ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ಗಳು ಬರ್ತವೆ. ಹಾಗೆಯೇ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆಗಳು ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ವರ್ಗ ಮತ್ತು ಘನ ಸಂಖ್ಯೆಗಳು, ವರ್ಗಮೂಲ ಮತ್ತು ಘನಮೂಲಗಳು, ಸಂಖ್ಯೆಗಳೊಂದಿಗಿನ ಆಟ 8ನೇ ತರಗತಿಯ ಫಸ್ಟ್ ಯೂನಿಟ್. ಹಾಗೆಯೇ ಮಾಸಾಹ ಲಾಸಾಹ ಮತ್ತು ಅಂಕಗಣಿತದ ಮೂಲಭೂತ ಪ್ರಮೇಯಗಳು. ಸೊ ನೆಕ್ಸ್ಟ್ ಯೂನಿಟ್ ಸರ್ಡ್ಸ್ ಅಂದ್ರೆ ಕರಣಿಗಳಿಗೆ ಸಂಬಂಧಪಟ್ಟಾಗೆ. ಸೊ ಇಲ್ಲಿ ಕರಣಿಗಳ ಬೇಸಿಕ್ ಡೆಫಿನೇಷನ್, ಕರಣಿ ಅಂದ್ರೆ ಏನು, ಸೊ ಹಾಗೆಯೇ ಬೇಸಿಕ್ ಆಪರೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸರ್ಡ್ಸ್, ಸಿಂಪ್ಲಿಫಿಕೇಶನ್, ಬೈನಾಮಿಯಲ್ ಸರ್ಡ್ಸ್, ರಾಷನಲೈಸೇಷನ್ ಆಫ್ ಸರ್ಡ್ಸ್. ಕರಣಿಗಳು ನೋಡಿ, ವ್ಯಾಖ್ಯಾನ, ಕರಣಿಗಳಂದ್ರೆ ಏನು ಅಂತೇಳಿ ಅಗಳ ಮೂಲ ವ್ಯಾಖ್ಯೆ, ಹಾಗೆಯೇ ಮೂಲ ಕ್ರಿಯೆಗಳು, ಹಾಗೆಯೇ ಸರಳೀಕರಣ, ಕರಣಿಯ ಸರಳೀಕರಣ, ಹಾಗೆಯೇ ದ್ವಿಪದ ಕರಣಿಗಳು, ಬೈನೋಮಿಯಲ್ ಸರ್ಡ್ಸ್, ಹಾಗೆಯೇ ಕರಣಿಗಳ ಅಕರಣೀಕರಕ. ಇದೆಲ್ಲ ಪ್ರಶ್ನೆಗಳು ಕವರ್ ಆಗ್ತವೆ ಈ ಸಿಲೆಬಸ್. ಹಾಗೆಯೇ ಸೆಟ್ಸ್, ಗಣಗಳು. ಸೊ ಇಲ್ಲಿ ಪ್ರಾಪರ್ಟೀಸ್, ಗಣಗಳ ಗುಣಲಕ್ಷಣಗಳು, ಟೈಪ್ಸ್, ಗಣಗಳ ವಿಧಗಳು, ಗಣಗಳಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲಾಸ್ಗಳು, ನಿಯಮಗಳು, ವೆನ್ ಡಯಾಗ್ರಾಮ್, ಕಾರ್ಡಿನಾಲಿಟಿ ಆಫ್ ಸೆಟ್ಸ್, ರಿಲೇಷನ್ ಅಂಡ್ ಫಂಕ್ಷನ್ಸ್. ಗಣಗಳಲ್ಲಿ ನೋಡಿ, ಗುಣಲಕ್ಷಣಗಳು, ವಿಧಗಳು, ನಿಯಮಗಳು, ವೆನ್ ನಕ್ಷೆ, ಹಾಗೆಯೇ ಗಣಗಳ ಕಾರ್ಡಿನಾಲಿಟಿ, ಸಂಬಂಧಗಳು ಮತ್ತು ಬಿಂಬಕಗಳು. ಸೊ ಈ ರೀತಿ ಸಿಲೆಬಸ್ ಇದೆ. ಸೊ ನೆಕ್ಸ್ಟ್ ಯೂನಿಟ್ ಪ್ರೋಗ್ರೆಷನ್ಸ್, ಶ್ರೇಣಿಗಳು ಅಂತ ಹೇಳಿ ಕರೀತಾರೆ. ಇದರಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್, ಇಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್. ಸೊ ಈಗಿನ ಸಿಲೆಬಸ್ ಅಲ್ಲಿ, ಈಗ ಹೈಸ್ಕೂಲ್ ಸಿಲೆಬಸ್ ಅನ್ನು ನೋಡಿದ್ರೆ ನಿಮಗೆ ಅಲ್ಲಿ ಕೇವಲ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಮಾತ್ರ ಸಿಗುವಂತದ್ದು. ಸೊ ಬಟ್ ಮೊದಲ ಸಿಲೆಬಸ್ ಅಲ್ಲಿ ಬಿಫೋರ್ 2015 ಅಪ್ ಟು 2014 ತನಕ 10th ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಗಣಿತ ಪಠ್ಯ ಪುಸ್ತಕದಲ್ಲಿ ಇಲ್ಲಿ ಗುಣೋತ್ತರ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿಯ ಬಗ್ಗೆ ಪಠ್ಯಕ್ರಮ ಇತ್ತು. ಸೊ ಅದು ಕೂಡ ಬರ್ಬೋದು, ಅದನ್ನ ಕೂಡ ಕಲ್ತ್ಕೊಳ್ಳಿ. ಇಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟಾಗೆ ಏನೆಲ್ಲ ವಿಚಾರಗಳು ಇದೆ, ಕಾನ್ಸೆಪ್ಟ್ ಕಲಿಬೇಕು, ಎಲ್ಲವನ್ನು ಕೂಡ ಕಲ್ತ್ಕೊಳ್ಳಿ. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂಡ್ ಅರಿಥಮೆಟಿಕ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂಡ್ ಹಾರ್ಮೋನಿಕ್ ಪ್ರೋಗ್ರೆಷನ್, GP ಅಂಡ್ HP, ಅಂಡ್ ಮೀನ್ಸ್, ಅರಿಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ. ಶ್ರೇಣಿಗಳಲ್ಲಿ ಅನುಕ್ರಮ ಮತ್ತು ಶ್ರೇಣಿಗಳು, ಹಾಗೆಯೇ ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ ಮತ್ತು ಹರಾತ್ಮಕ ಶ್ರೇಣಿ. ಸೊ ಹಾಗೆಯೇ ಇವುಗಳ ಮಾಧ್ಯಮಗಳು, ಮೀನ್, ಈ ಟಾಪಿಕ್ ಅನ್ನ ಕವರ್ ಮಾಡಬೇಕು. ಹಾಗೆಯೇ
ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ವಾಣಿಜ್ಯ ಗಣಿತ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಯೂನಿಟರಿ ಮೆಥಡ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಬ್ರೋಕರೇಜ್, ಕಮಿಷನ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಡಿಸ್ಕೌಂಟ್, ಹೈಯರ್ ಪರ್ಚೇಸ್ ಅಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಏಕಮಾನ ಪದ್ಧತಿ, ಶೇಕಡಾವಾರು ಲಾಭ ಮತ್ತು ನಷ್ಟ, ದಳ್ಳಾಲಿ, ಕಮಿಷನ್, ಹಾಗೆ ಸರಳ ಬಡ್ಡಿ, ಚಕ್ರ ಬಡ್ಡಿ, ರಿಯಾಯಿತಿ, ಬಾಡಿಗೆ ಕಂತು ಖರೀದಿ ಮತ್ತು ಕಂತುಗಳಲ್ಲಿ ಕೊಳ್ಳುವಿಕೆ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಈ ಯೂನಿಟ್ ಅಲ್ಲಿ ಬರ್ತವೆ. ಇವೆಲ್ಲವನ್ನು ಕೂಡ ಕವರ್ ಮಾಡಬೇಕು. ಅಂಡ್ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್, ಇದರಲ್ಲಿ ಕ್ಲಾಸ್ ಇಂಟರ್ವಲ್ ಅಂಡ್ ಟೈಪ್ಸ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್ ಮೆಜರ್ಸ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ವರ್ಗಾಂತರ ಮತ್ತು ವಿಧಗಳು, ನಕ್ಷಾ ಪ್ರಾತಿನಿಧ್ಯ, ನಕ್ಷೆಯ ಮೂಲಕ ಪ್ರತಿನಿಧಿಸುವಂತದ್ದು, ಕೇಂದ್ರ ಪ್ರವೃತ್ತಿಯ ಅಳತೆಗಳು, ಮೀನ್, ಮೀಡಿಯನ್, ಮೋಡ್, ಇವೆಲ್ಲ ಕೇಂದ್ರೀಯ ಪ್ರವೃತ್ತಿಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವುಗಳನ್ನ ಕಂಡು ಹಿಡಿಯುವಂತ ಸೂತ್ರ ಗೊತ್ತಿರಬೇಕು. ಎಲ್ಲವನ್ನು ಕೂಡ ವಿವರವಾಗಿ ನೋಡ್ಕೊಳ್ಬೇಕು. ಅನಂತರ ಚದುರುವಿಕೆಯ ಅಳತೆಗಳು, ಮೀನ್ ಡಿವಿಯೇಷನ್ ಅಂಡ್ ವಿಚಲನೀಯ ಗುಣಾಂಕ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್. ಸೊ ಇದರಲ್ಲಿ ಏನೆಲ್ಲ ಕವರ್ ಆಗ್ತವೆ ಅಂತ ಹೇಳಿದ್ರೆ, ಮೀನಿಂಗ್, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ನ ಮೀನಿಂಗ್, ಫಾರ್ಮುಲೆ ಆಫ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಅಲ್ಲಿ NPR, NCR, ವಿಕಲ್ಪ ಮತ್ತು ಕ್ರಮ ಯೋಜನೆ ಅಂತೇಳಿ ಯೂನಿಟ್ ಇತ್ತು ಮೊದಲ ಸಿಲೆಬಸ್ ಅಲ್ಲಿ. ಬಿಫೋರ್ 2014 ತನಕ ಸಿಲೆಬಸ್ ಇತ್ತು. 2015 ನಂತರ ಸಿಲೆಬಸ್ ಚೇಂಜ್ ಆಗೋದು, ಇವೆಲ್ಲ ಸಿಲೆಬಸ್ ಅನ್ನ ಕಟ್ ಮಾಡಿದ್ದಾರೆ, ಸಿಲೆಬಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ, ನಿಮಗೆ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗ್ತವೆ. ಹಾಗೆಯೇ ಇಲ್ಲಿ ಫಾರ್ಮುಲೆ ವಿತ್ ರೆಸ್ಪೆಕ್ಟ್ ಟು permutations and combinations and fundamental counting principle, factorial notation. ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಪ್ರೊಬ್ಯಾಬಿಲಿಟಿ, ಇದನ್ನೇ ಕನ್ನಡದಲ್ಲಿ ನೋಡಿ, ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತ ಇಲ್ಲಿ ಬರ್ತವೆ. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಇಲ್ಲಿ ಇವುಗಳ ಬೇಸಿಕ್ ಅರ್ಥ, ಮೂಲಭೂತವಾಗಿರುವಂತಹ ಅರ್ಥಗಳು, ಹಾಗೆಯೇ ಸೂತ್ರಗಳು, ಇದಕ್ಕೆ ಸಂಬಂಧಪಟ್ಟಾಗಿ ಎಣಿಕೆಯ ಮೂಲಭೂತ ತತ್ವ, ಫ್ಯಾಕ್ಟೋರಿಯಲ್ ಸಂಕೇತ. ನೆಕ್ಸ್ಟ್ ಯೂನಿಟ್ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ. ಸೊ ಇದರಲ್ಲಿ ಸಂಭವನೀಯತೆ ಅರ್ಥ, ಅವುಗಳ ವಿಧಗಳು, ಟೈಪ್ಸ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಈವೆಂಟ್ಸ್, ಟೈಪ್ಸ್ ಆಫ್ ಈವೆಂಟ್ಸ್, ಎಡಿಷನಲ್ ರೂಲ್, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅರ್ಥ, ವಿಧಗಳು, ಯಾದೃಚ್ಛಿಕ ಪ್ರಯೋಗಗಳು ಮತ್ತು ಘಟನೆಗಳು, ಘಟನೆಯ ವಿಧಗಳು, ಸಂಕಲನ ನಿಯಮ. ನೆಕ್ಸ್ಟ್ ಯೂನಿಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಲ್ಜಿಬ್ರಾ, ಬೀಜಗಣಿತಕ್ಕೆ ಸಂಬಂಧಪಟ್ಟಾಗೆ ಮೂಲಭೂತ ಪರಿಕಲ್ಪನೆಗಳು. ಸೊ ಇಲ್ಲಿ ಬೇಸಿಕ್ ಟರ್ಮ್ಸ್, ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್, ಬೇಸಿಕ್ ಆಪರೇಷನ್ಸ್, ಸ್ಪೆಷಲ್ ಪ್ರಾಡಕ್ಟ್ಸ್, ಫ್ಯಾಕ್ಟರೈಸೇಷನ್, ಐಡೆಂಟಿಟೀಸ್, ಹಾಗೆಯೇ ಕಂಡೀಷನಲ್ ಐಡೆಂಟಿಟೀಸ್, ಹಾಗೆಯೇ HCF ಅಂಡ್ LCM, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂಡ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ನೋಡಿ, ಬೀಜಗಣಿತದ ಮೂಲ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಾಗೆ ಮೂಲ ಪದಗಳು, ಬಹುಪದೋಕ್ತಿಗಳ ವಿಧಗಳು, ಮೂಲ ಕ್ರಿಯೆಗಳು, ವಿಶೇಷ ಗುಣಗಳು, ಅಪವರ್ತಿಸುವಿಕೆ, ನಿತ್ಯ ಸಮೀಕರಣಗಳು, ನಿಬಂಧಿತ ನಿತ್ಯ ಸಮೀಕರಣಗಳು, ಹಾಗೆಯೇ ಮಾಸ ಅ ಮತ್ತು ಲಾಸ ಅ. ನೆಕ್ಸ್ಟ್ ಯೂನಿಟ್ ಪಾಲಿನೋಮಿಯಲ್ಸ್. ಸೊ ಬಹುಪದೋಕ್ತಿಗಳು, ಇದರಲ್ಲಿ ಮೀನಿಂಗ್ ಅಂಡ್ ಟೈಪ್ಸ್, ಝೀರೋ ಆಫ್ ಪಾಲಿನೋಮಿಯಲ್ಸ್, ಹಾಗೆಯೇ ಡಿವಿಷನ್ ಆಲ್ಗೋರಿದಮ್, ರಿಮೈಂಡರ್ ಫ್ಯಾಕ್ಟರ್ ಥಿಯರಮ್, ಸಿಂಥೆಟಿಕ್ ಡಿವಿಷನ್ ಥಿಯರಮ್, ಇದೆಲ್ಲ ಕವರ್ ಆಗ್ತವೆ. ಅರ್ಥ ಮತ್ತು ವಿಧಗಳು ಬಹುಪದೋಕ್ತಿಗಳಲ್ಲಿ, ಬಹುಪದೋಕ್ತಿಯ ಶೂನ್ಯತೆಗಳು, ಭಾಗಾಕಾರ ಅನುಕ್ರಮ, ಹಾಗೆಯೇ ಶೇಷ ಮತ್ತು ಅಪವರ್ತನ ಪ್ರಮೇಯ, ಶೇಷ ಪ್ರಮೇಯ ಮತ್ತು ಅಪವರ್ತನ ಪ್ರಮೇಯಕ್ಕೆ ಸಂಬಂಧಪಟ್ಟಾಗೆ ಬರ್ತವೆ. ಹಾಗೆಯೇ ಸಂಶ್ಲೇಷಿತ ಭಾಗಾಕಾರ ಪ್ರಮೇಯ, ಸಿಂಥೆಟಿಕ್ ಡಿವಿಷನ್ ಥಿಯರಮ್ ಅಂತೇಳಿ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ನೆಕ್ಸ್ಟ್ ಲೀನಿಯರ್ ಇಕ್ವೇಶನ್ಸ್. ಸೊ ಇಲ್ಲಿ ಲೀನಿಯರ್ ಇಕ್ವೇಶನ್ಸ್, ರೇಖಾತ್ಮಕ ಸಮೀಕರಣಗಳು, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್, ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು, ಹಾಗೆಯೇ ಡಿಫರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಈ ರೇಖಾತ್ಮಕ ಸಮೀಕರಣಗಳನ್ನ ಪರಿಹರಿಸಲಿರುವಂತಹ ಬೇರೆ ಬೇರೆ ವಿಧಾನಗಳು, ಗ್ರಾಫಿಕಲ್ ಮೆಥಡ್ ಆಗಿರ್ಬೋದು, ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು. ಸೊ ಈ ತರ ಬೇರೆ ಬೇರೆ ಮೆಥಡ್ ಇದೆ ನೋಡಿ. ಸೊ ಇದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಎಕ್ಸ್ಪೋನೆಂಟ್ಸ್, ಲಾಸ್ ಅಂಡ್ ಪ್ರಾಬ್ಲಮ್ಸ್, ಘಾತಾಂಕಗಳ ನಿಯಮಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಪ್ರಾಬ್ಲಮ್ಸ್ಗಳು ಬರ್ತವೆ. ಹಾಗೆಯೇ ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಶನ್, ಇಲ್ಲಿ ಮೀನಿಂಗ್ ಅಂಡ್ ಟೈಪ್ಸ್, ವರ್ಗ ಸಮೀಕರಣಗಳ ಅರ್ಥ ಮತ್ತು ವಿಧಗಳು, ವರ್ಗ ಸಮೀಕರಣದ ಆದರ್ಶ ರೂಪ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಡಿಫರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ವರ್ಗ ಸಮೀಕರಣವನ್ನ ಸಾಲ್ವ್ ಮಾಡ್ಲಿಕ್ಕೆ ಇರುವಂತಹ ಬೇರೆ ಬೇರೆ ವಿಧಾನಗಳು, ಅದು ಅಪವರ್ತಿಸುವಿಕೆ ವಿಧಾನ ಆಗಿರ್ಬೋದು ಅಥವಾ ಸೂತ್ರದ ಸಹಾಯದಿಂದ ಸಾಲ್ವ್ ಮಾಡೋದಾಗಿರ್ಬೋದು. ಸೊ ಈ ತರ ಬೇರೆ ಬೇರೆ ವಿಧಾನದ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ವರ್ಗ ಸಮೀಕರಣದ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕರೀತೇವೆ, ಅಂದ್ರೆ ಶೋಧಕ, ಒಂದು ವರ್ಗ ಸಮೀಕರಣದ
ಮೂಲಗಳ ಸ್ವರೂಪವನ್ನ ನಾವು ಅವುಗಳ ಶೋಧಕವನ್ನ ನೋಡಿ ತಿಳ್ಕೊಳ್ಬಹುದು. ಆ ಕೋಎಫಿಷಿಯಂಟ್ ನ ವ್ಯಾಲ್ಯೂವನ್ನ ತಿಳ್ಕೊಂಡು ಇದು ಮಾಡಬಹುದು, ಅದನ್ನ ಫೈಂಡ್ ಔಟ್ ಮಾಡಬಹುದು, ಯಾವ ಮೂಲವನ್ನ ಹೊಂದಿರ್ತದೆ, ಯಾವ ರೀತಿಯ ಮೂಲಗಳನ್ನ ಹೊಂದಿರ್ತದೆ ಅಂತೇಳಿ. ಅದನ್ನ ನಾವು ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಅಂತ ಹೇಳಿ ಕರಿತೇವೆ. ಯಾವುದ್ರಲ್ಲಿ? ವರ್ಗ ಸಮೀಕರಣದಲ್ಲಿ b² - 4ac ಈ ವ್ಯಾಲ್ಯೂವನ್ನ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು ಬರ್ತವೆ. ಎಲ್ಲಾ ನಿಬಂಧನೆಗಳನ್ನ ಕೂಡ ನೋಡ್ಕೊಳ್ಬೇಕು. ಹಾಗೇನೆ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಫಾರ್ಮೇಶನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ವರ್ಗ ಸಮೀಕರಣವನ್ನ ನಾವು ಯಾವ ರೀತಿ ಫಾರ್ಮ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ವರ್ಗ ಸಮೀಕರಣದ ರಚನೆ. ಸೊ ನೆಕ್ಸ್ಟ್ ಯೂನಿಟ್ ಅನ್ನ ನೋಡಿ. ವೇರಿಯೇಷನ್, ಮೀನಿಂಗ್ ಅಂಡ್ ಟೈಪ್ಸ್, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವೇರಿಯೇಷನ್, ವಿಚಲನೆಯ ಮೇಲಿನ ಸಮಸ್ಯೆಗಳು. ಹಾಗೆಯೇ ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್, ಮೂಲಭೂತ ರೇಖಾಗಣಿತದ ಪರಿಕಲ್ಪನೆಗಳು. ಸೊ ಇಲ್ಲಿ ರೇಖಾಗಣಿತದ ಮೂಲ ವ್ಯಾಖ್ಯೆಗಳು, ಆಧಾರಗಳು, ದತ್ತಗಳು, ಹಾಗೆಯೇ ಸ್ವಯಂ ಸಿದ್ಧಗಳು, ಹಾಗೆಯೇ ಹೇಳಿಕೆಗಳು, ಪ್ರಮೇಯಗಳು, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಬೇಸಿಕ್ ಡೆಫಿನಿಷನ್ಸ್, ಆಕ್ಸಿಯಮ್ಸ್, ಪೋಸ್ಟುಲೇಟ್ಸ್, ಸ್ಟೇಟ್ಮೆಂಟ್ಸ್ ಅಂಡ್ ಥಿಯರಮ್ಸ್. ಸೊ ನೆಕ್ಸ್ಟ್ ಟ್ರಯಾಂಗಲ್ಸ್, ತ್ರಿಭುಜಗಳು. ಇಲ್ಲಿ ತ್ರಿಭುಜಗಳ ಮೂಲಭೂತವಾಗಿರುವಂತಹ ಪರಿಕಲ್ಪನೆ, ಅರ್ಥ, ವಿಧಗಳು, ಪ್ರಾಪರ್ಟೀಸ್, ಗುಣಲಕ್ಷಣಗಳು, ಕನ್ಸ್ಟ್ರಕ್ಷನ್, ತ್ರಿಭುಜಗಳ ರಚನೆ, ಏರಿಯಾ ಅಂಡ್ ಪೆರಿಮೀಟರ್, ವಿಸ್ತೀರ್ಣ ಮತ್ತು ಸುತ್ತಳತೆ ತ್ರಿಭುಜಕ್ಕೆ ಸಂಬಂಧಪಟ್ಟ. ಹಾಗೆಯೇ ಕಾಂಗ್ರೆಂಟ್ ಅಂಡ್ ಸಿಮಿಲರ್ ಟ್ರಯಾಂಗಲ್ಸ್, ಸರ್ವಸಮ ಮತ್ತು ಸಮರೂಪಿ ತ್ರಿಭುಜಗಳು, ಇದಕ್ಕೆ ಸಂಬಂಧಪಟ್ಟಂತ ಪ್ರಮೇಯಗಳು, ಹಾಗೆಯೇ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಹಾಗೆಯೇ ಕಾಂಕರೆಂಟ್ ಲೈನ್ಸ್, ಸೆಂಟ್ರಾಯ್ಡ್, ಇನ್ಸೆಂಟರ್, ಸರ್ಕಮ್ ಸೆಂಟರ್ ಅಂಡ್ ಆರ್ಥೋ ಸೆಂಟರ್, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಕ್ವಾಡ್ರಿಲ್ಯಾಟರಲ್ಸ್, ಚತುರ್ಭುಜಗಳಿಗೆ ಸಂಬಂಧಪಟ್ಟಾಗೆ ಮೀನಿಂಗ್, ಟೈಪ್ಸ್, ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್ ಅಂಡ್ ಏರಿಯಾ. ಇಲ್ಲಿ ಕನ್ನಡ ವರ್ಷನ್ ಅಲ್ಲಿ ಕೂಡ ನೋಡಿ. ಚತುರ್ಭುಜಗಳು, ಇವುಗಳ ಅರ್ಥ, ವಿಧಗಳು, ಗುಣಲಕ್ಷಣಗಳು, ಚತುರ್ಭುಜಗಳ ರಚನೆ, ಚತುರ್ಭುಜದ ವಿಸ್ತೀರ್ಣ, ಬೇರೆ ಬೇರೆ ವಿಧದ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ. ಫಾರ್ ಎಕ್ಸಾಂಪಲ್ ಸಮಾನಾಂತರ ಚತುರ್ಭುಜ ಆಗಿರ್ಬೋದು, ವರ್ಗ ಆಗಿರ್ಬೋದು, ಆಯತ ಆಗಿರ್ಬೋದು, ವಜ್ರಾಕೃತಿ ಆಗಿರ್ಬೋದು. ಇಂತಹ ಚತುರ್ಭುಜಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಅವುಗಳಿಗೆ ಸಂಬಂಧಪಟ್ಟಂತ ಪ್ರಮೇಯಗಳು, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಟಾಪಿಕ್ ಅಲ್ಲಿ ನೀವು ಸಿಲೆಬಸ್ ಅಲ್ಲಿ ಕವರ್ ಮಾಡಬೇಕು. ಹಾಗೆಯೇ ನೆಕ್ಸ್ಟ್ ಬರುವಂತದ್ದು ಪಾಲಿಗಾನ್ಸ್, ಅಂದ್ರೆ ಬಹುಭುಜಾಕೃತಿಗಳು. ಬಹುಭುಜಾಕೃತಿಗಳು ಅಂದ್ರೆ ಏನು? ಅವುಗಳ ವಿಧಗಳು, ಗುಣಲಕ್ಷಣಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಪ್ರಮೇಯಗಳು, ಹಾಗೆಯೇ ಕನ್ಸ್ಟ್ರಕ್ಷನ್ಸ್ ಆಫ್ ಅ ಪಾಲಿಗಾನ್, ಹಾಗೆಯೇ ಪ್ರಾಬ್ಲಮ್ಸ್, ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಬರುವಂತದ್ದು ಸರ್ಕಲ್ಸ್, ವೃತ್ತಗಳು. ಸೊ ಬೇಸಿಕ್ ಡೆಫಿನೇಷನ್ ಆಫ್ ಸರ್ಕಲ್ಸ್, ಟರ್ಮ್ಸ್ ಅಂಡ್ ದೇರ್ ಮೀನಿಂಗ್. ಸೊ ವೃತ್ತದಲ್ಲಿ ಬರುವಂತಹ ಬೇರೆ ಬೇರೆ ಟರ್ಮ್ಸ್ಗಳು, ಪದಗಳು. ಅಂದ್ರೆ ಫಾರ್ ಎಕ್ಸಾಂಪಲ್ ವ್ಯಾಸ, ತ್ರಿಜ್ಯ, ಜ್ಯ, ಕಂಸ, ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ನಿಮಗೆ ಬರ್ತವೆ. ಹಾಗೆಯೇ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಸ್, ಚಕ್ರೀಯ ಚತುರ್ಭುಜಗಳು. ಹಾಗೆಯೇ ಕಾರ್ಡ್ಸ್ ಅಂಡ್ ಟ್ಯಾಂಜೆಂಟ್ಸ್. ಕಾರ್ಡ್ಸ್ ಈಗಾಗಲೇ ಹೇಳಿದೆ. ಕಂಸ ಮತ್ತು ಟ್ಯಾಂಜೆಂಟ್ಸ್ ಅಂತ ಹೇಳಿದ್ರೆ ಸ್ಪರ್ಶಕಗಳು, ಸ್ಪರ್ಶಕಗಳಿಗೆ ಸಂಬಂಧಪಟ್ಟಂತ ಪ್ರಮೇಯಗಳು, ಥಿಯರಮ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಸೊ ಟ್ಯಾಂಜೆಂಟ್, ಕನ್ಸ್ಟ್ರಕ್ಷನ್, ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಏರಿಯಾ ಆಫ್ ಸೆಕ್ಟರ್, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಸೆಗ್ಮೆಂಟ್, ಸೆಕ್ಟರ್, ಇವುಗಳ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ನೋಡಿ ಮೆನ್ಸುರೇಷನ್, ಕ್ಷೇತ್ರ ಗಣಿತ ಅಂತೇಳಿ. ಸೊ ಮೆನ್ಸುರೇಷನ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದ್ರೆ, ಇಲ್ಲಿ ಸಮತಲಾಕೃತಿಗಳು, ಘನಾಕೃತಿಗಳು, ಹಾಗೆಯೇ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಾಕೃತಿಗಳ ಘನಫಲ, ಅದರಲ್ಲಿ ಶಂಕು, ಗೋಳ, ಸಿಲಿಂಡರ್, ಶಂಕುವಿನ ಭಿನ್ನಕ, ಪಟ್ಟಕಗಳು, ಪಿರಮಿಡ್ಗಳು, ಘನಾಕೃತಿಗಳ ಸಂಯೋಜನೆಗೆ ಸಂಬಂಧಪಟ್ಟಾಗೆ ಅವುಗಳ ವಿಸ್ತೀರ್ಣ, ಘನಫಲವನ್ನು ಕಂಡುಹಿಡಿಯುವಂತ ಸೂತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಮೆನ್ಸುರೇಷನ್ ಅಲ್ಲಿ ಪ್ಲೇನ್ ಫಿಗರ್ಸ್, ಸಾಲಿಡ್ ಫಿಗರ್ಸ್, LSA, ಲ್ಯಾಟರಲ್ ಸರ್ಫೇಸ್ ಏರಿಯಾ, ಅಂಡ್ TSA, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಫಿಗರ್ಸ್. ಹಾಗೆಯೇ ವಾಲ್ಯೂಮ್ ಆಫ್ ಸಾಲಿಡ್ ಫಿಗರ್ಸ್ ಲೈಕ್ ಕೋನ್, ಸ್ಪಿಯರ್, ಸಿಲಿಂಡರ್, ಫ್ರಸ್ಟ್ರಮ್ ಆಫ್ ಕೋನ್, ಪ್ರಿಸಮ್ಸ್, ಹಾಗೆಯೇ ಪಿರಮಿಡ್ಸ್ ಅಂಡ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಹಾಗೆಯೇ ಟ್ರಿಗೊನೋಮೆಟ್ರಿ, ತ್ರಿಕೋನಮಿತಿ. ಸೊ ಇಲ್ಲಿ ಯಾವ ಟಾಪಿಕ್ಸ್ ಗಳನ್ನ ಕವರ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಬೇಸಿಕ್ ರೇಷಿಯೋಸ್, ಮೂಲಭೂತ ಅನುಪಾತಗಳು, ಹಾಗೆಯೇ ಐಡೆಂಟಿಟೀಸ್, ಹಾಗೆಯೇ ಸ್ಟ್ಯಾಂಡರ್ಡ್ ಆಂಗಲ್ಸ್, ಕಾಂಪ್ಲಿಮೆಂಟರಿ ಆಂಗಲ್ಸ್ ರಿಲೇಶನ್ಶಿಪ್, ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್, ಪ್ರಾಬ್ಲಮ್ಸ್ ಅಂಡ್ ಅಲೈಡ್ ಆಂಗಲ್ಸ್, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ತ್ರಿಕೋನಮಿತಿ, ಮೂಲ ಅನುಪಾತಗಳು, ನಿತ್ಯ ಸಮೀಕರಣಗಳು, ನಿರ್ದಿಷ್ಟ ಕೋನಗಳು, ಹಾಗೆಯೇ ಪೂರಕ ಕೋನಗಳು, ಕಾಂಪ್ಲಿಮೆಂಟರಿ ಆಂಗಲ್ ರಿಲೇಶನ್ಶಿಪ್ಸ್ ಅಂಡ್ ಎತ್ತರಗಳು ಮತ್ತು ದೂರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಟ್ರಿಗ್ನೋಮೆಟ್ರಿಯನ್ನು ಯೂಸ್ ಮಾಡಿ. ಹಾಗೆಯೇ ಸಮಸ್ಯೆಗಳು, ಸಂಯೋಜಿತ ಕೋನಗಳು,
ಇವುಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಟಾಪಿಕ್ ಅಲ್ಲಿ ಸಿಲೆಬಸ್ ಅಲ್ಲಿ ಕವರ್ ಮಾಡಬೇಕು. ಹಾಗೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಥವಾ ನಿರ್ದೇಶಾಂಕ ರೇಖಾಗಣಿತ. ಸೊ ಇದರಲ್ಲಿ ಆರ್ಡರ್ಡ್ ಪೇರ್, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಸ್ಲೋಪ್, ಈಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಎನಾಲಿಟಿಕಲ್ ಟ್ರೀಟ್ಮೆಂಟ್ ಆಫ್ ಪ್ಯಾರಾಬೋಲಾ, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಕ್ರಮಯುಕ್ತ ಜೋಡಿ, ದೂರ ಸೂತ್ರ, ವಿಭಾಗ ಸೂತ್ರ, ಇಳಿಜಾರು ಅಂದ್ರೆ ಸ್ಲೋಪ್, ಸರಳ ರೇಖೆಯ ಸಮೀಕರಣ, ರೇಖಾತ್ಮಕ ಸಮೀಕರಣ, ಹಾಗೆಯೇ ಇಳಿಜಾರು ಅಂತಖಂಡ ರೂಪ, ಪ್ಯಾರಾಬೋಲದ ವಿಶ್ಲೇಷಣಾತ್ಮಕ ರೂಪ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ನೆಕ್ಸ್ಟ್ ಸಿಮಿಟ್ರಿ ಅಂತ ಹೇಳಿದ್ರೆ ಸಮಮಿತಿ ಅಂತ ಹೇಳಿ ಕರೀತೇವೆ. ಸೊ ಇದರಲ್ಲಿ ಸಿಮಿಟ್ರಿ ಬೇಸಿಕ್ ಡೆಫಿನೇಷನ್, ಹಾಗೆಯೇ ಲೈನ್ ಆಫ್ ಸಿಮಿಟ್ರಿ, ಪಾಯಿಂಟ್ ಆಫ್ ಸಿಮಿಟ್ರಿ, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತೇಳಿ ಇನ್ನೊಂದು ಚಾಪ್ಟರ್ ಇಟ್ಟಿದ್ದಾರೆ. ಇದರಲ್ಲಿ ಡೆಫಿನೇಷನ್ಸ್, ಮಾತೃಕೆಗಳ ವಿಧಗಳು, ಹಾಗೆಯೇ ಡಿಟರ್ಮಿನೆಂಟ್ಸ್ ಅಥವಾ ನಿರ್ಧಾರಕಗಳು ಅಂತೇಳಿ ಕರಿತೇವೆ. ಮಾತೃಕೆಗಳ ಬೇಸಿಕ್ ಡೆಫಿನೇಷನ್ಸ್, ಟೈಪ್ಸ್, ವಿಧಗಳು, ಬೇರೆ ಬೇರೆ ವಿಧಗಳು, ಹಾಗೆಯೇ ಮಾತೃಕೆಗಳಲ್ಲಿ ನಾವು ಮಾಡಬಹುದಾದಂತಹ ಗಣಿತದ ಮೂಲಭೂತ ಕ್ರಿಯೆಗಳು, ಮಾತ್ರೆಗಳ ಮೇಲೆ ನಾವು ಮಾಡಬಹುದಾದಂತಹ ಗಣಿತದ ಮೂಲಭೂತ ಪ್ರಕ್ರಿಯೆಗಳು, ಎಡಿಷನ್ ಆಫ್ ಮ್ಯಾಟ್ರಿಸಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಇದರ ಬಗ್ಗೆ ಪ್ರಶ್ನೆಗಳು ನಿಮಗೆ ಬರ್ತವೆ. ಸೊ ಹಾಗೆಯೇ ಡಿಟರ್ಮಿನೆಂಟ್ಸ್ ಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ಇಷ್ಟು ಟಾಪಿಕ್ಸ್ ಅನ್ನ ನೀವು ಕವರ್ ಮಾಡಬೇಕು. ನಾನು ಈಗಾಗಲೇ ಹೇಳಿದಾಗೆ ಇದಿಷ್ಟಲ್ಲದೆ ನಿಮಗೆ ಸ್ವಲ್ಪ ಸಿಲೆಬಸ್ ಆಡ್ ಆಗ್ಬೋದು. ಸೊ ಇದಕ್ಕೆ ನೀವು HSTR ನೇಮಕಾತಿಯ ಗಣಿತ ಸಿಲೆಬಸ್ ಅನ್ನ ನೀವು ಎಲ್ಲಿ ಕವರ್ ಮಾಡಬೇಕು ಅಂತ ಹೇಳಿದ್ರೆ 6ರಿಂದ 12ನೇ ತರಗತಿವರೆಗಿನ ರಾಜ್ಯ ಪಠ್ಯಕ್ರಮವನ್ನ ಹೊಂದಿರತಕ್ಕಂತ ಪಠ್ಯಪುಸ್ತಕಗಳು, ಹಾಗೆಯೇ CBSE ಪಠ್ಯಕ್ರಮದ NCERT ಟೆಕ್ಸ್ಟ್ ಬುಕ್ಸ್ ಗಳನ್ನ ರೆಫರ್ ಮಾಡಬೇಕು. ಎಲ್ಲವೂ ಕೂಡ ಇದೆ, ಎಲ್ಲಾ ಟಾಪಿಕ್ಸ್ ಗಳು ಕೂಡ ಇದರಲ್ಲೇ ಕವರ್ ಆಗ್ತವೆ. ಹಾಗಾಗಿ ಈ 6ರಿಂದ 12ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ನೀವು ರೆಫರ್ ಮಾಡಲೇಬೇಕು. HSTR ಪೇಪರ್ 2ಗೆ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಸಬ್ಜೆಕ್ಟ್ ಯಾವುದೇ ಆಗಿರ್ಲಿ, ಗಣಿತ ವಿಷಯ ಆಗಿರ್ಲಿ, ಜೀವ ವಿಜ್ಞಾನ ವಿಷಯ ಆಗಿರ್ಲಿ, ಹಾಗೆಯೇ ಭೌತಶಾಸ್ತ್ರ ಆಗಿರ್ಲಿ, ರಸಾಯನಶಾಸ್ತ್ರ ಆಗಿರ್ಲಿ, ಅಥವಾ ಸಮಾಜ ಅಧ್ಯಯನ ವಿಷಯ ಆಗಿರ್ಲಿ. ಸೊ ಈ ಟಾಪಿಕ್ ಗಳನ್ನ ನೀವು ಕವರ್ ಮಾಡಬೇಕು ಅಂತ ಹೇಳಿದ್ರೆ ನೀವು 6ರಿಂದ 12ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳನ್ನ ಕಡ್ಡಾಯವಾಗಿ ಓದಲೇಬೇಕು. ಸೊ ಇದು ಸಿಲೆಬಸ್. ಈ ಸಿಲೆಬಸ್ ಕಾಪಿನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ. ಇದರ ಬಗ್ಗೆ ಏನೇ ಕ್ಲಾರಿಫಿಕೇಶನ್ಸ್ ಗಳು, ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಸಿಲೆಬಸ್ ಅನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಥ್ಯಾಂಕ್ ಯು. ನಮಸ್ತೆ.